ಸಾವ್ಕಾರ ನಾ ಇವತ್ತು ನಿಮ್ಗೆ ಒಂದು ಅನಾಹುತ ಪ್ಲೇಸ್ ತೋರಿಸೋದಲ್ಲ. ಈ ಪ್ಲೇಸ್ ನೋಡ್ಬೇಕಾರೆ ಚಾರ್ಮುಡಿ ಘಾಟ ಮತ್ತು ಅದ್ರ ಸುತ್ತಮುತ್ತ ಇರೋ ಕಾಡುಗಳನ್ನೆಲ್ಲ ದಟ್ಕೊಂಡು ಮ್ಯಾಗ ತುದಿ ಹೋಗ್ಬೇಕು ನೋಡ್ರಿ. ಈ ಪ್ಲೇಸ್ ಬಗ್ಗೆ ಹೇಳಕತ್ತರ ಎಕ್ಸೈಟ್ಮೆಂಟ್ ನಿಮ್ಗೆ ಹೆಚ್ಚಾಗತ್ತಲ್ರಿ. ಬರೀ ಈ ಪ್ಲೇಸ್ ಹೆಂಗಿತ್ತು ಅಂತ ಹೇಳಿ ನೋಡ್ಕೊಂಡ್ ಬರ್ನು. ನಮಸ್ಕಾರ ರೀಪ್ಪ, ನಾನು ನಿಮ್ಮ ಕೆ ನಾ ಇವತ್ತು ಮುಂಜಾನೆ ದಗೀಚಂಗ್ ತಯಾರಾಗಿ ಹೊರಟು ಬಿಡಿದೆ ನೋಡ್ರಿ ನಮ್ಮ ಚುಕ್ಕಡಿ ಕಡೆ. ನಮ್ಮೂರು ಬಸ್ ಬಂದಿಲ್ಲ, ಚುಕ್ಕಡಿ ಬಸ್ ಸ್ಟ್ಯಾಂಡ್ ಮೇನ್ರಿ. ಇಲ್ಲಿ ಬರೋಕೂಡ ನಾವು ಹೋಗ್ಬೇಕು ಬಸ್ ಬಂದ್ಬಿಟ್ಟಿತ್ರಿ. ಮತ್ತು ಆ ಬಸ್ ಐತಿ ಜರ್ನಿ ಚಾಲೂ ಮಾಡಿಬಿಟ್ಟು ನೋಡ್ರಿ. ಸಾವ್ಕಾರ ಜರ್ನಿ ಚಾಲೂ ಮಾಡಿದ ಬಳಕ ಯಾವಾಗ ನಿಂತೈತಿ ಗೊತ್ತಾಗಿಲ್ಲ. ಸೀದಾ ಹುಬ್ಳಿ ಬಸ್ ಸ್ಟ್ಯಾಂಡ್ ಬಂದ ಬಳಕ ಎಚ್ಚರಿಕೆ ಆಗೈತಿ. ಅಲ್ಲಿಂದ್ರ ಸೀದಾ ನಾವು ಮುಂದಿನ ಜರ್ನಿ ಚಾಲೂ ಮಾಡ್ನು ಬರ್ರಿ. ಅಲ್ಲಿಂದ್ರ ಜಾಗ ಬಿಟ್ಬೇಕ ಸ್ವಲ್ಪ ಹೊತ್ತು ಬಿಟ್ಟು ಆ ಬಸ್ಸನ್ಕು ಘಾಟ್ ಸೆಕ್ಷನ್ ಎಂಟ್ರಿ ಕೊಡ್ತಿತ್ರಿ. ಸಾವ್ಕಾರ ಈ ಘಾಟ್ ಸೆಕ್ಷನ್ಕು ಚಾರ್ಮುಡಿ ಘಾಟ್ ಸೆಕ್ಷನ್ ಅಲ್ಲ, ಶಿರ್ಸಿ ದಾರಿದ ಬಳಕ 10 ಘಾಟ್ ಸೆಕ್ಷನ್ ಇದಾಗೈತಿ ನೋಡ್ರಿ. ಆ ಘಾಟ್ ಸೆಕ್ಷನ್ ನೋಡ್ಕೊತ ನಿಂತೈತಿದ ಗೊತ್ತಾಗದಿಲ್ಲ ನೋಡ್ರಿ ಸಾವ್ಕಾರ. ಅಷ್ಟ್ರೊಳಗೆ ನಮ್ಮ ಬಸ್ ಚಾರ್ಮುಡಿ ಘಾಟ್ ಸೆನೆಗೆ ಬಂದ್ಬಿಟ್ಟೈತ್ರಿ. ಈ ಘಾಟ ಇರುವಾಗ ಅಪೋಸಿಟ್ ಅಂದ್ರೆ ಇನ್ನೊಂದು ಗಾಡಿ ಬರ್ತಂದ್ರೆ ಡ್ರೈವರ್ ಹೆಂಗೆ ಕಷ್ಟಪಡ್ತಾರ ಅಂತ ಹೇಳಿ ನೀವು ನೋಡ್ರಿ ಸಾವ್ಕಾರ. மனதில் தைத்த வார்த்தை நினைவிருக்கும், மண்ணில் எங்கும் முற்கள் நிறைந்திருக்கும், தடைகள் எதையும் மகனே வென்று வா, கலியே நிமிந்து பகையை கொன்று வா. ಇದನ್ನೆಲ್ಲ ನೋಡ್ರಿ ನಿಮ್ಗೆ ಗೊತ್ತಾದ ಸಾಕೋರಿ ಇಲ್ಲಿ ಗಾಡಿ ಓಡಿಸೋದ ಎಷ್ಟು ಡೇಂಜರ್ ಐತಿ ಅಂತ ಹೇಳಿ. ನಾನು ನಿಮಗೆ ಈಗ ಸ್ವರ್ಗದಂತ ಪ್ಲೇಸ್ ತೋರ್ಸತ್ತೇನೆ. ಅಲ್ಲ ಸ್ವರ್ಗದಂತ ಅಲ್ರಿ, ಸ್ವರ್ಗವನ್ನ ತೋರ್ಸತ್ತೇನೆ ಅಂತ ತಿಳ್ಕೊರಿ. ಇಂಥ ಪ್ಲೇಸ್ ತೋರ್ಸಕ್ಕ ವೇಟ್ ಏನ್ ಮಾಡ್ಸಲ್ರಿ, ಸೀದಾ ತೋರಿಸ್ತಾನೆ ನೋಡ್ರಿ ಹೆಂಗೈತಿ ಅಂತ ಹೇಳ್ರಿ. ಈ ನೇಚರ್ ಅನ್ನೋದು ನೋಡಕ್ಕೆ ಎರಡು ಕನಸು ಅಲ್ರಿ. ಮತ್ತು ಈ ಮ್ಯಾಲೆ ಹೋದ್ಬೇಕಾ ಏನು ಮಾಡ್ತೇನೆ ಮತ್ತೊಂದು ಪ್ಲೇಸ್ಗೆ ಹೋಗೋದೇನ್ರಿ. ಆ ಪ್ಲೇಸ್ ಯಾವ್ದು ಏನಂತ ಹೇಳ್ತೇನೆ ರೀ ಎಲ್ಲ ಮುಂದಿನ ವಿಡಿಯೋದಾಗ. ಆ ಮುಂದಿನ ವಿಡಿಯೋ ಸಲುವಾಗಿ ಫಾಲೋ ಮಾಡಿ ಇಟ್ಕೋರಿ. ಮತ್ತು ಈ ವಿಡಿಯೋ ಇಷ್ಟ ಲೈಕ್ ಮಾಡ್ರಿ.